ನಮ್ಮ ಮುಂದಿನ ಅತಿಥಿ ಒಂದು ಒಳ್ಳೆ ಡಾನ್ಸರ್. ಲೆಟ್ಸ್ ವೆಲ್ಕಮ್ ಕಿಶನ್ ಬಿಲ್ಗಲಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾವಿಬ್ರು ಈ ಹಾಲಿವುಡ್ ಮೂವಿಲಿ ಜೇಮ್ಸ್ ಬಾಂಡ್ ಜೊತೆ ಹೀರೋಯಿನ್. ಐ ಥಿಂಕ್ ವಿ ಆರ್ ಅ ಗುಡ್ ಕಾಂಬಿನೇಷನ್. ಕರೆಕ್ಟ್. ರಿಯಲಿ ಕೂಲ್. ವೆರಿ ನೈಸ್. ಯಾ. ಸೊ ಈ ಗೇಮ್ ಹೆಸರು ಅದಾ ಇದಾ ಅಂತ. ಬೆಳ್ಬೆಳ್ಗೆ ಶೂಟ್ ಅಥವಾ ರಾತ್ರಿ ಶೂಟ್? ರಾತ್ರಿ ಶೂಟು. ಬಿಕಾಸ್ ನನ್ಗೆ ಏನೇ ಮಾಡಿದ್ರು ಬೆಳಿಗ್ಗೆ ಹೇಳಕ್ಕಾಗಲ್ಲ. ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ಎಟ್ ಆಲ್. ಐ ಆಮ್ ಮೋರ್ ಅ ನೈಟ್ ಔಲ್. ಸೊ ನೈಟ್ ಶೂಟ್ ಎನಿ ಡೇ. ನೀವು ರಾತ್ರಿ 2 ಗಂಟೆವರೆಗೂ ಶೂಟ್ ಮಾಡಿಸಿದ್ರು ಇಟ್ಸ್ ಓಕೆ, ಬಟ್ ಮಾರ್ನಿಂಗ್ ಡೆಫಿನೆಟ್ಲಿ. ರಿಲೇಟಬಲ್. ಓಕೆ, ನೆಕ್ಸ್ಟ್ ಗೇಮು ಡೈಲಾಗ್ ಕಿಂಗ್ ಅಂತ. ಪಿಕ್ ಮಾಡಬೇಕಾ? ಓಕೆ. ಯು ಬಿ ಮೈ ಲಕ್ಕಿ ಚಾಮ್, ಪಿಕ್ ದ ಬೆಸ್ಟ್ ಒನ್. ಮೈ ಗಾಡ್, ನಂಗೆ ಸ್ಟ್ರೆಸ್ ಆಗ್ತಿದೆ ಇವಾಗ. ಈ ಅವಾರ್ಡ್ ಫಂಕ್ಷನ್ ಗುಪ್ಪಿ ಸರ್ ಬರ್ತಾ ಇದ್ದಾರೆ. ಇದೇನಾದ್ರೂ ಅವ್ರು ನೋಡಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಓಕೆ, ಯಾ. ಓಕೆ, ಡೈಲಾಗ್ ಗೊತ್ತಲ್ಲ? ಓಕೆ, ನಂಗೆ ಬಂದಿರುವಂಥ ಡೈಲಾಗು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಸೊ ಫಸ್ಟ್ ನಾನು ಹಿಂಗೆ ಹೇಳ್ಬೋದಾ ಅಥವಾ ಹೀಲಿಯಂ ಬಲೂನ್ ಕೊಡುತ್ತೆ? ಇದು ಹೀಲಿಯಂ ಬಲೂನ್ ಕೊಡುತ್ತೆ. ಓಕೆ. ಆ ಹೀಲಿಯಂ ಬಲೂನ್ ನ ಇನ್ಹೇಲ್ ಮಾಡಿ ಹೇಳ್ಬೇಕು. ಫಸ್ಟ್ ವಿಲನ್. ಹಾ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ನೈಸ್. ಓಕೆ, ನೆಕ್ಸ್ಟ್ ಟ್ರಾಫಿಕ್ ಅಲ್ಲಿ ಬೈಯೋ ತರ. ಓಕೆ, ಕಮ್. Sit on my bike. ಈ ಪ್ರೀತಿ ಪ್ರೇಮ ಎಲ್ಲ ಸೈಡ್ ಹೋಗ, ಪುಸ್ತಕದ ಬದನೆಕಾಯಿ ಅಂತ ನಿನ್ ಕೈ ಹಿಡ್ಕೊಳೆ, ಪ್ರೂವ್ ಆಗೋಯ್ತು. ವೆರಿ ನೈಸ್. ಓಕೆ, PT ಮಾಸ್ಟರ್. ಹಾ, ಲಾಸ್ಟ್ ಒನ್. ಓಕೆ, ಇವಾಗ PT ಮಾಸ್ಟರ್ ಬದಲು ಒಂದು ಚಿಕ್ಕ ಮಗು ತರ ಹೇಳ್ಬೇಕು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ನಮ್ಮ ಮುಂದಿನ ಗೆಸ್ಟು ಹೆಸರಾಂತ ನಿರ್ದೇಶಕ KM ಚೈತನ್ಯ ಅವರು. ವೆಲ್ಕಮ್ ಸರ್. ವೆಲ್ಕಮ್ ಟು ಉದಯ ಕನ್ನಡಿಗ 2025. ಏನ್ ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು? ಬಹಳ ಖುಷಿ ಆಗ್ತದೆ. ಕರ್ನಾಟಕ ಒಂದು ಅಚೀವರ್ಸ್ ಇರುವಂಥ ಒಂದು ರಾಜ್ಯ. ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವಂಥವ್ರನ್ನ ಕರೆದು ಉದಯ TVಯವರು ಗುರುತಿಸಿ ಅವ್ರಿಗೆ ಅಭಿನಂದಿಸ್ತಿರೋದು ಬಹಳ ದೊಡ್ಡ ಉಪಯುಕ್ತಕರ ಕೆಲಸ ಅಂತ ಅನ್ಸುತ್ತೆ. ನಿಮಗೆ ಎಲ್ರಿಗೂ ಒಳ್ಳೇದಾಗಲಿ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಉದಯ TV ಅಂದಿದ ತಕ್ಷಣ ನಿಮಗೆ ಒಂದು ಸಿಹಿಯಾದ ನೆನಪು ಯಾವುದು? ನನಗೆ ಉದಯ TVಗೆ ಭಾಳ ಹಳೆಯ ನಂಟು. ಏಕೆಂದರೆ ಭಾಳ ಹಿಂದಿಂದ ನನ್ನ ಮೊದಲನೇ ಸಿನಿಮಾ ಆ ದಿನಗಳು ಬಿಟ್ಟು ಮಿಕ್ಕಿದ ಎಲ್ಲ ಸಿನಿಮಾಗಳು ಇರೋದು ಉದಯ TV ಚಾನಲಲ್ಲಿ. ಅದಲ್ಲದೆ ಇತ್ತೀಚೆಗೆ ಅಷ್ಟೇ 1000ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನ ಮುಗಿಸಿದಂಥ ಅಣ್ಣ ತಂಗಿ ಧಾರಾವಾಹಿಗೆ ನಾನು ಮತ್ತು ನನ್ನ ಪಾರ್ಟ್ನರ್ ಹರಿದಾಸ್ KGF ಅವರು ನಿರ್ಮಾಪಕರು. ಅದಲ್ಲದೆ ಈಗ ಸದ್ಯಕ್ಕೆ ಉದಯ TVಲಿ ರಾತ್ರಿ 10 ಗಂಟೆಗೆ ಬರ್ತಿರೋಂಥ ಚಿಕ್ಕ ಯಜಮಾನಿ ಕೂಡ ನಾನು ಮತ್ತು ಹರಿ ನಿರ್ಮಾಣ ಮಾಡ್ತಿದ್ದೀವಿ. ಸೊ ಅದರಿಂದ ಉದಯ TV ನಮಗೆ ಬಹಳ ಹಳೆಯ ಒಂದು ಸಂಬಂಧ. ವೆರಿ ನೈಸ್. ಅಣ್ಣವ್ರ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾನು. ಕನ್ನಡತನ, ಕನ್ನಡ ನಾಡು, ಕನ್ನಡಿಗ ಅಂದರೆ ಏನು ಅದರ ರೂಪನೇ ಪ್ರತಿರೂಪನೇ ರಾಜ್ಕುಮಾರ್ ಅವರು. ಕರ್ನಾಟಕದಲ್ಲಿ ಇಬ್ಬರು ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದ್ರೆ, ಒಬ್ಬರು ಕವಿ ಕುವೆಂಪು ಅವರು, ಮತ್ತೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಸಿನಿಮಾ ಇರ್ಬೋದು, ಅವ್ರ ವ್ಯಕ್ತಿತ್ವ ಇರ್ಬೋದು, ಎಲ್ಲವೂ ನಮ್ಮ ಎಲ್ಲ ಕನ್ನಡಿಗರಿಗೂ ಒಂದು ಆದರ್ಶ. ಹೌದು ಸರ್, ನಿಜ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಅತಿಥಿ ಪರಿಸರ ಪತ್ರಿಕೋದ್ಯಮದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಶಿವಾನಂದ ಕಳಾವೈ. ವೆಲ್ಕಮ್ ಸರ್. ವೆಲ್ಕಮ್ ಟು ಉದಯ ಕನ್ನಡಿಗ 2025. ಸೊ ಏನ್ ಅನ್ನಿಸ್ತಿದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದು? ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀರಿ, ಖುಷಿ ಆಯಿತು. ಎಲ್ಲೋ ಹಳ್ಳಿಯಲ್ಲಿ ಇರ್ತಿದ್ವಿ, ಕೃಷಿ ಪರಿಸರದ ಮಧ್ಯೆ ಇದೊಂದು ಹೊಸ ಅನುಭವ ಕೊಡ್ತಾ ಇದೆ. ಸೊ ಉದಯ TV ಅಂದಿದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ನಮ್ಮ ಮನೆಗೆ ಫೋನ್ ಇರಲಿಲ್ಲ,
ಉದಯ ಸುದ್ದಿ ವಾಹಿನಿ ಇತ್ತಲ್ಲ, ಆ ಸುದ್ದಿ ವಾಹಿನಿ ಹಳ್ಳಿಯಲ್ಲಿದ್ದು ಕೃಷಿ ಪತ್ರಿಕೋದ್ಯಮದಾಗ ಓದಿರೋ ಒಂದು ವ್ಯಕ್ತಿ ವರದಿಗಾರ ಆಗಬೇಕು ಅಂತ ಯೋಚನೆ ಮಾಡುತ್ತೆ. ಆಗ ಸಿರ್ಸಿಗೆ ಫೋನ್ ಮಾಡುತ್ತೆ, ಯಾಕೆಂದ್ರೆ ನಮ್ಮನೆಗೆ ಫೋನ್ ಇರಲ್ಲ. ಆ ಸಿರ್ಸಿಂದ ನಮ್ಮನೆಗೆ ದೂರ ಇದೆ, ಆ ಸಂದೇಶ ತಲುಪ್ಸೋಕ್ಕಾಗಲ್ಲ. ಆಗ ಕೇಳ್ತಾರಂತೆ 2-3 ದಿವಸ ಆದರೂ ಅವನಿಗೆ ತಲುಪ್ಸೋಕ್ಕಾಗಲ್ಲ, ನಾನೇ ಆಗ್ಬಿಡಲ್ಲ ಅಂತ. ವರದಿಗಾರರು ಬೇರೆಯವ್ರು ಆಗ್ತಾರೆ. ಆಗ ನಾನು ಉದಯ ಸೇರೋದು ಅವಕಾಶ ತಪ್ಪೋಗುತ್ತೆ. ಅದಾಗಿ ಹೆಚ್ಚು ಕಡಿಮೆ 30 ವರ್ಷದ ನಂತರ ನಿಮ್ಮ ಎದುರುಗಡೆ ನಾನು ನಿಂತಿದ್ದೀನಿ. ಸರ್, ನೀವು ಯಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ? ಹೆಂಗಿತ್ತು ಸರ್? ಏನು ಅನ್ನಿಸ್ತಾ ಇದೆ? ಅದೊಂದು ವಿಶೇಷ ಸಂದರ್ಭ. ಗೊತ್ತಿರಬೇಕು, ಕಾವೇರಿ ನದಿಯ ಬಗ್ಗೆ ಗಲಾಟೆ ನಡೀತಾ ಇತ್ತು. ಒಂದು ವಾಹಿನಿಯೊಂದರಲ್ಲಿ ಯಶ್ ಲೈವಿಗೆ ಬಂದಿದ್ದರು. ಆ ವಾಹಿನಿಯವರು ನನಗೆ ಫೋನ್ ಮಾಡಿದರು, ಕಳವೆ ಸರ್ ಏನು ಮಾಡಬೇಕು, ನನಗೆ ಪರಿಚಯ ಇಲ್ಲ. ಅವ್ರು ಕೇಳ್ತಾರೆ ನೀರಿನ ಬಗ್ಗೆ ಏನು ಮಾಡಬೇಕು ಎಲ್ಲ. ಸರ್ ಹಾಗೇನಿಲ್ಲ ಸರ್, ಕೆರೆ ಹೂಳಿಗಿಂತ ಮೊದಲು ತಲೆ ಹೂಳು ತೆಗಿಬೇಕು ಅಂತ ನಾನು ಹೇಳಿದೆ. ಒಂದು 2 ನಿಮಿಷ 3 ನಿಮಿಷ ಲೈವ್ ಇದಾಯಿತು. ಇಲ್ಲ ನೀವು ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಯಶ್ ಹೇಳಿದರು. ಅವರ ಜೊತೆ ಮಾತಾಡೋದಕ್ಕೆ ನಾನು ನನ್ನ ಸ್ನೇಹಿತ ರಾಧಾಕೃಷ್ಣ ಬಡ್ತಿಯವರು ಹೋದ್ವಿ. ಆಗಿನ್ನೂ ಯಶ್ ಅವರಿಗೆ ಮದುವೆ ಆಗಿಲ್ಲ. ಯಶ್ ಸಿನಿಮಾ ಕ್ಷೇತ್ರಗಳಲ್ಲಿ ಹೆಸರು ಮಾಡ್ತಾ ಇದ್ರು. ಏನು ಮಾಡೋಣ, ಕೆರೆ ಹೂಳು ತೆಗಿಯೋಣ. ಯಾವ ಕೆರೆ ಅಂತ ಕೇಳಿದರು. ಸರ್, ಯಲಬುರ್ಗಾ ಅಂತ ಒಂದು ಊರಿದೆ ಕೊಪ್ಪಳ ಜಿಲ್ಲೆಯಲ್ಲಿ, ಅಲ್ಲಿ ಸತತ ಬರಗಾಲ ಇದೆ. ಅಲ್ಲಿ ತಲ್ಲೂರು ಅಂತ ಒಂದು ಕೆರೆ ಇದೆ. ಅವು ಎಲ್ಲೂ ಕೆರೆಯಲ್ಲಿ ನೀರೇ ಇಲ್ಲ ಇಡೀ ತಾಲೂಕಲ್ಲಿ. ಆ ಕೆರೆ ಹೂಳು ತೆಗಿಬೇಕು ಅಂತ ಹೇಳಿದ ಪ್ರಶ್ನೆ ಕೇಳಿದ 1-2 ನಿಮಿಷದಲ್ಲೇ ಹೇಳ್ಬಿಟ್ಟೆ. ತಕ್ಷಣ ಸರಿ ಮಾಡೋಣ ಅಂದ್ಬಿಟ್ರು. ಆ ಕೆರೆ ಪುನರ್ಜೀವನ ಆಯಿತು. ಅದನ್ನು ಬಳಸಿ ಕೃಷಿ ಮಾಡಿದ್ರು ಜನ. ಅದರಿಂದಾಗಿ ಕೆರೆಗಳ ಬಗ್ಗೆ ಜಾಗೃತಿ ಬಂತು. ಯಶೋಮಾರ್ಗ ಜನರಿಗೆ ಆ ಹೂಳು ತೆಗೆಯೋದು ಹೇಗೆ ಅನ್ನೋದನ್ನು ಹೇಳೋದಕ್ಕೆ, ಒಂದು ಜಾಗೃತಿ ಮೂಡಿಸೋದಕ್ಕೆ ಯಶ್ ಕಾರಣರಾದರು. ಏನೂ ಆಗಲ್ಲ ಅನ್ನೋ ಕಾಲದಲ್ಲಿ ಆಗಿದೆ. ಅದು ಪಾಸಿಟಿವ್ ಆಗಿ ಕೆಲಸ ಆಗಿದೆ. ಮಾತಿಗಿಂತ ಕೆಲಸ ಮುಖ್ಯ ಅನ್ನೋದನ್ನ ಯಶೋಮಾರ್ಗದಲ್ಲಿ ನಾವು ಕಂಡುಕೊಂಡ್ವಿ. ತುಂಬಾ ಹೆಮ್ಮೆ ಇದೆ ಸರ್ ಅದ್ರ ಬಗ್ಗೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಅತಿಥಿ ಹಿರಿಯ ಕಲಾವಿದ ಹಾಗೂ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರು. ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್ ಸರ್. ಥ್ಯಾಂಕ್ ಯು ಮಾ, ಸಾಯಿರಾಮ್. ಸೊ ಏನು ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು? ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಉದಯ್ ಟಿವಿ ಅಂದ್ರೇನೆ ನಮಗೆ ಒಂದು ರೆಸ್ಪೆಕ್ಟ್. ಯಾಕಂದ್ರೆ ನಮ್ಮ ಕಾಲದಲ್ಲಿ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಟಿವಿ ಇರೋದು. ವಾರಕ್ಕೊಂದ್ಸಲ ಹಾಡುಗಳು ಟಿವಿನಲ್ಲಿ ಹಾಕೋರು. ನಾವು 5,000-10,000 ದುಡ್ಡು ಕಟ್ಬಿಟ್ಟು ಅವ್ರ ಹತ್ರ ಹೋಗಿ ಫಿಲ್ಮ್ ಕೊಟ್ಟು ಅದೆಲ್ಲ ಟ್ರಾನ್ಸ್ಫರ್ ಮಾಡಿ ನಾಳೆ ರಿಲೀಸ್ ಅನ್ನುವಾಗ ರಿಲೀಸ್ ದಿನ ಟೆಲಿಕಾಸ್ಟ್ ಮಾಡೋರು. ಅದೇ ಹಬ್ಬ ಅಂದ್ಕೊಂಡಿದ್ದೀವಿ ನಾವು. ಉದಯ್ ಟಿವಿ ಬಂದ ಮೇಲೆ ನಮ್ಗೆ ಆ ಕಷ್ಟ ಎಲ್ಲ ತಪ್ಪಿತು. ಯಾಕೆಂದರೆ ಉದಯ್ ಟಿವಿ ನಮ್ಮನ್ನು ಚೇಂಜ್ ಮಾಡ್ತಿರೋದು ಆ ಕಾಲದಲ್ಲಿ. ಎಲ್ಲಿ ಶೂಟಿಂಗ್, ಎಲ್ಲಿ ಓಪನಿಂಗ್, ಯಾವಾಗ ರಿಲೀಸ್ ಎತ್ತ ಅನ್ನೋದು. ದಟ್ಸ್ ವೈ ನನಗೆ ತುಂಬ ಖುಷಿ ಆಗುತ್ತೆ. ಏನಂದರೆ ಒಂದು ರೀತಿ ಪ್ರಚಾರ ಆಗೋಕ್ಕೆ ಒಂದು ಮದರ್ ಬೋರ್ಡ್ ಥರ ಇದೆ ಆ ಕಾಲದಲ್ಲಿ ಉದಯ್ ಟಿವಿ. ಐ ಆಲ್ವೇಸ್ ಸೇ ಥ್ಯಾಂಕ್ಸ್ ಟು ಉದಯ್ ಟಿವಿ, ಸೆಲ್ಲಂ ಸರ್, ವಿಜಯ್ ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಸಾಯಿರಾಮ್, ಗಾಡ್ ಬ್ಲೆಸ್ ಯು ಮಾ. ಇವ್ರ ಹೆಸರಲ್ಲಿ ಸಿಂಪಲ್ ಅಂತ ಇರ್ಬೋದು, ಆದ್ರೆ ಇವ್ರು ಕೊಟ್ಟಿರೋ ಸಿನಿಮಾಗಳೆಲ್ಲ ಅದ್ಧೂರಿಯಾಗಿರುತ್ತೆ. ಲೆಟ್ಸ್ ವೆಲ್ಕಮ್ ಸಿಂಪಲ್ ಸುನೀಲ್ ಸರ್. ವೆಲ್ಕಮ್ ಟು ರೆಡ್ ಕಾರ್ಪೆಟ್. ಏನ್ ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬ ಖುಷಿ ಆಗ್ತಿದೆ. ಉದಯ ಕನ್ನಡಿಗ ಅಂದರೆ ಕನ್ನಡಿಗರಿಗೆಲ್ಲ ಖುಷಿಯಾಗೋ ವಿಷಯ ಏನು ಅಂದರೆ, ಕಮರ್ಷಿಯಲ್ ಅಲ್ಲದೆ ಎಲ್ಲ ವಿಭಾಗಗಳಲ್ಲೂ ಅತ್ಯುತ್ತಮ ಕನ್ನಡಿಗರನ್ನ ಹುಡುಕಿ ಸನ್ಮಾನಿಸ್ತಿರೋದು ತುಂಬ ಖುಷಿ ವಿಷಯ. ಓಕೆ, ನೆಕ್ಸ್ಟ್ ಗೇಮ್. ಗೆಸ್ ದ ಮೂವಿ. ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ನಟಿಸಿರುವ ಚಿತ್ರ. ಆಪ್ತ ಮಿತ್ರ. ಕರೆಕ್ಟ್. ಓಕೆ, ಒಂದು ಮುತ್ತಿನಿಂದ ಕೋಮಾಗೆ ಜಾರಿದ ಶಾಸ್ತ್ರಿಗಳ ಮಗ. ಓಂ. ಕರೆಕ್ಟ್. ಇದು ಅಪ್ಪು ಸರ್ದು ಜಾಕಿ ಫೇವ್ರೇಟ್ ಡೈಲಾಗ್. ಪಟಾಕಿ ಯಾವಂದಾರ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ಹಚ್ಚು ಕೊಟ್ಟಿಲ್ಲ. ಪಟಾಕಿ ಯಾವಂದಾರ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ನೆಕ್ಸ್ಟ್ ಟ್ರಾಫಿಕ್ ಅಲ್ಲಿ ಬಯೋ ತರ. ಪಟಾಕಿ ಯಾವಂದಾರ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕಾ. ಓಕೆ, ನೆಕ್ಸ್ಟ್ PT ಮಾಸ್ಟರ್ ತರ. ಪಟಾಕಿ ಯಾವಂದಾರ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ನೀವು ಸಖತ್ತಾಗಿ ಮಾಡ್ತಾ ಇದ್ದೀರಾ. ಇನ್ನೊಂದು ಮಗು ತರ. ಲಾಸ್ಟ್ ಒನ್. ಪಟಾಕಿ ಯಾವಂದಾರ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ನಮ್ಮ ಮುಂದಿನ ಅತಿಥಿ ಬೆನಕ ಗೋಲ್ಡ್ ಕಡೆಯಿಂದ ಕುಮಾರ್ ಅವ್ರು ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. ಏನ್ ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿರೋದು? ಭಾಳ ಖುಷಿ ತರ್ತಾ ಇದೆ ನಮಗೆ. ಚಿಕ್ಕವರಿಂದ ಏನು ಅನಿಸ್ತಾ ಇತ್ತು ಅಂದರೆ, ಮನೆಯಲ್ಲಿ ಟಿವಿ ಅಂದರೆ ಉದಯ ಟಿವಿ ಅಂತ ಹೇಳೋರು. ಇವತ್ತಿಗೂ ಅದೇ ಉಳ್ಕೊಂಡಿದ್ದೆ. ವಿ ಆರ್ ವೆರಿ ಹ್ಯಾಪಿ ಟು ಕೇಮ್ ಹಿಯರ್. ವೆರಿ ನೈಸ್ ಸರ್. ಸೊ ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದನೂ ಉದಯ ನೋಡ್ಕೊಂಡು ಬರ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಎಕ್ಸಾಮ್ ಟೈಮಲ್ಲೂ ಮಿಸ್ ಮಾಡದೆ ಒಂದು ಯಾವುದಾದ್ರೂ ಪ್ರೋಗ್ರಾಮ್ ಅಥವಾ ಸೀರಿಯಲ್ ನೋಡ್ತಿದ್ರಾ? ಮೇಡಮ್, ಆ ಟೈಮಲ್ಲಿ ಐ ಥಿಂಕ್ ಸೊ, ಇಫ್ ಐ ಆಮ್ ರೈಟ್, 4:15 ನಿಮ್ಮಲ್ಲಿ ಒಂದು ಒಳ್ಳೆ ಮೂವಿ ಆಗ್ತಾಯಿದ್ರು.
ಸೊ ಅದನ್ನು ಯಾವುದೇ ಕಾರಣಕ್ಕೂ ಸಂಡೇ ತಪ್ಪಿಸ್ದೆ ನಾವು ನೋಡ್ತಾ ಇದ್ದೋ, ಇವತ್ತಿಗೂ ಅದು ಜ್ಞಾಪಕ ಇದೆ. ಪ್ಲಸ್ 7:30-8:00 ಫ್ರೈಡೆ ಚಿತ್ರಮಂಜರಿ ಅಂತ ಬರೋದು. ಇವನ್ ದೋಸ್ ಡೇಸ್ ಆಲ್ಸೋ ಸ್ಟಿಲ್ ವಿ ಆರ್ ವಾಚಿಂಗ್ ವಿತ್ ಯು. ನಾಸ್ಟಾಲ್ಜಿಕ್. ನೈಸ್. ಸೊ ಸರ್, ನಿಮ್ಮ ಸಕ್ಸಸ್ಗೂ ಮುಂಚಿಂದಾನು ಒಬ್ಬ ವ್ಯಕ್ತಿ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಯಾರು ಆ್ಯಂಡ್ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಬೆಂಗಳೂರಿಗೆ ಅಂತ ಬಂದಾಗ ಐ ಥಿಂಕ್ ಸೊ ಮೈ ಬೆಸ್ಟ್ ಬಾಸ್ ಜಿತೇಂದ್ರ ಗೋಯಲ್ ಅಂತ. ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ನನಗೆ ಬೆಂಗಳೂರಿನಲ್ಲಿ ಅಂತ ಒಂದು ನೆಲೆ ಕೊಟ್ಟಿದ್ದು ಅವರೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಅತಿಥಿ ಲೇಖಕ, ಪತ್ರಕರ್ತ ಹಾಗೂ ಕತೆಗಾರ, ನಮ್ಮೆಲ್ಲರ ಪ್ರೀತಿಯ ಜೋಗಿ ಸರ್. ವೆಲ್ಕಮ್ ಟು ರೆಡ್ ಕಾರ್ಪೆಟ್. ಥ್ಯಾಂಕ್ ಯು. ಏನು ಅನ್ನಿಸ್ತಾ ಇದೆ ಸರ್ ಟು ಬಿ ಪಾರ್ಟ್ ಆಫ್ ದಿಸ್? ಇಲ್ಲ, ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ಅವಾರ್ಡ್ ಕೊಟ್ಟು ಕಳಿಸ್ತಾರೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಬೇರೆ ಬೇರೆ ಆತಿಥ್ಯಗಳಿವೆ. ಐ ಆಮ್ ಹ್ಯಾಪಿ ಬಿಕಾಸ್ ಐ ವಾಸ್ ಪಾರ್ಟ್ ಆಫ್ ಉದಯ ಟಿ ವಿ ಆಲ್ಮೋಸ್ಟ್ 25 years ago. ಅಂದರೆ ನಮ್ಮ ಮೆಚ್ಚಿನ ಸಿನಿಮಾಗಳನ್ನು ನಾವು ಉದಯ ಟಿ ವಿಲಿ ನೋಡ್ತಾ ಇದ್ವಿ. ಆ ಸಿನಿಮಾ ನೋಡೋದಕ್ಕೆ ಆಗ ಏನಾಗಿತ್ತು ಅಂದರೆ ಎಲ್ಲರ ನಮ್ಮಲ್ಲಿ ಟಿ ವಿ ಇರ್ತಿರಲಿಲ್ಲ. ಸ್ನೇಹಿತರ ಮನೆ ರೂಮಲ್ಲಿ ಸೇರಿಕೊಂಡು ಒಂದು 10-12 ಜನ, ಫರ್ನಿಚರ್ ಇರ್ತಿರಲಿಲ್ಲ. ಎಲ್ಲ ಕೆಳಗಡೆ ಕೂತ್ಕೊಂಡು ಬಿದ್ಕೊಂಡು ಮಲಕ್ಕೊಂಡು ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಆ ಥರದ ನೆನಪಿದೆ ನನಗೆ. ವೆರಿ ನೈಸ್ ಸರ್. ನಿಮ್ಮ ಸಕ್ಸಸ್ಗೂ ಮುಂಚಿಂದ ಯಾರು ನಿಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಡೇ 1ಇಂದನೂ, ಆ್ಯಂಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹಳ್ಳಿಯಲ್ಲಿದ್ದಾಗ ನಾನೊಂದು ಹೋಟ್ಲ್ ಮಾಡ್ತಾಯಿದ್ದೆ. ತೋಟದಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಿದ್ದೆ. ರೈಟ್ರ್ ಅಂದರೆ ಈ ರೈಟ್ರ್ ಅಲ್ಲ, ಆ ತೋಟದಲ್ಲಿ ಅದಕ್ಕೊಂದು ರೈಟರ್ ಅಂತ ಹೇಳ್ತಾರೆ, ಒಂಥರ ಮೇಸ್ತ್ರಿ ಅಂತ ಹೇಳ್ಬೋದು. ಆ ಕೆಲಸ ಮಾಡ್ತಿದ್ದೆ. ಆಗ ಒಬ್ಬರನ್ನ ಲವ್ ಮಾಡ್ತಾಯಿದ್ರು, ಆ ತೋಟದ ಮಾಲೀಕನ ಮಗಳು. ಸೊ ಅವರು ಅಲ್ಲಿಂದ ಇಲ್ಲಿ ತನಕ ನಾನು ಸಪೋರ್ಟ್ ಮಾಡ್ಕೊಂಡ್ಬರ್ತೀನಿ. ಐ ಮ್ಯಾರಿಡ್ ಹರ್. ಆಮೇಲೆ ಆ ತೋಟದ ಮಾಲೀಕರ ಮಗಳನ್ನೇ ಮದುವೆ ಆದೆ ನಾನು. ಬ್ಯೂಟಿಫುಲಿ ಸೆಡ್ ಸರ್. ನೈಸ್ ಲವ್ ಸ್ಟೋರಿದು. ಸೊ ಈಗಿನ ಕಿರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಿರಿಯರು ಏನು ಹೇಳಿದ್ರು ಕೇಳಲ್ಲ, ಹಾಗಾಗಿ ಅವರಿಗೆ ಏನು ಹೇಳಬಾರ್ದು. ನಾವು ಮಾಡಬೇಕು, ಮಾಡಿ ತೋರಿಸ್ಬೇಕು. ಮೊದಲನೇ ಮನೆ ಒಂದು 3 ಬಾಗಿಲು ಅಂತ ಒಂದು ಸೀರಿಯಲ್ ಬರೆದೆ. ಆ ಸೀರಿಯಲ್ ದುಡ್ಡಲ್ಲಿ ಮನೆ ತಗೊಂಡೆ. ವಾ, ನೈಸ್ ಸರ್. ಓಕೆ, ನೆಕ್ಸ್ಟ್ ಗೇಮ್ ಆಡೋಣ. ಸ್ಪಿನ್ ದ ವೀಲ್ ಅಂತ. ಮಾಲಾಶ್ರೀ ಅವ್ರ ಬಗ್ಗೆ ಒಂದೇ ಒಂದು ಮಾತು ಅಂದರೆ, ಅವರು ಕನ್ನಡದ ಹೀರೋನ ಅಂತ ಗೊತ್ತಾಗಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ಅವರು ಇದ್ದರೆ ಸಿನಿಮಾ ಗೆಲ್ತಾ ಇತ್ತು ಅಂತಿತ್ತು. ಅವರ ಹಲವು ಸಿನಿಮಾಗಳು ನೋಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರೆಸ್. ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಅತಿಥಿ ಬೆನಕ ಗೋಲ್ಡ್ ಅವರ ಫೌಂಡರ್ ಭರತ್ ಕುಮಾರ್ ಅವರು. ವೆಲ್ಕಮ್ ಸರ್. ವೆಲ್ಕಮ್ ಟು ರೆಡ್ ಕಾರ್ಪೆಟ್. ಥ್ಯಾಂಕ್ ಯು. ಏನು ಅನ್ನಿಸ್ತಿದೆ ಸರ್ ಈ ಪ್ರೋಗ್ರಾಮಿಗೆ ಬಂದು? ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಹೊಸ ಪ್ರಪಂಚಕ್ಕೆ ಬಂದಿರೋ ಥರ ಇದೆ ಇದು. ನೈಸ್ ಸರ್. ಸೊ ಉದಯ ಟಿವಿ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಸೊ ನನ್ನ ಸ್ಕೂಲ್ ಡೇಸಿಂದ ನಂಗೆ ನೆನಪಾಗುತ್ತೆ. ಸೊ ಎಲ್ರಿಗೂ ಒಂದು ಮೆಚುರಿಟಿ ಬರೋದು ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ. ಬಟ್ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಉದಯ ಟಿ ವಿ ನೋಡ್ಕೊಂಡೇ ಬೆಳೆದವ್ರು ನಾವು. ಅಲ್ಲಿ ಬರ್ತದಂತಹ ಇವತ್ತಿಂದಲ್ಲ, ನಾವು ನನಗೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಉದಯ ಟಿ ವಿ ಅವರು ನನಗೆ ಈ ಸ್ಟೇಜ್ ಕೊಟ್ಟಿದ್ದಾರೆ. ಸೊ ಐ ಫೀಲ್ ಪ್ರೌಡ್. ವೆರಿ ನೈಸ್ ಸರ್. ಸೊ ಇವಾಗ ನಿಮ್ಮ ಸಕ್ಸಸ್ಗೂ ಮುಂಚಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಯಾರು ಆ್ಯಂಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಕ್ಸ್ಪೀರಿಯನ್ಸ್ ಇಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಬಟ್ ಇವಾಗ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್. ಸೊ ಇದಕ್ಕೆಲ್ಲದಕ್ಕೂ ಕಾರಣ ನನ್ನ ಅನುಭವಗಳು, ಎಕ್ಸ್ಪೀರಿಯನ್ಸು, ಸೋಲು ಗೆಲುವು ಇದೆಲ್ಲ ನೋಡಿಕೊಂಡು, ಬೇರೆ ಆಗಿರೋ ಸೋಲನ್ನ ನೋಡಿಕೊಂಡು ನಾವು ಆ ಸೋಲು ನಮಗೆ ಬರಬಾರ್ದು ಅಂತ ಹೇಳಿ ಒಂದು ಮುಂದೆಗಡೆ ಬಂದಿರೋದು. ಇದಕ್ಕೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಗುರುಗಳು